ನೀವೇನಾದ್ರೂ ಇನಿಷಿಯಲ್ ಸ್ಟೇಜ್ ಅಲ್ಲೇ ಒಂದು ಸಕ್ಸಸ್ಫುಲ್ ಆಗಿ ಒಂದು ಅಕ್ವೇರಿಯಂ ಇಡಬೇಕು ಅಂತಿದ್ರೆ ನೀವು ಮಾಡ್ಬೇಕಾದಷ್ಟೇ, ಫಸ್ಟ್ ನಿಮಗೆ ಯಾವ ಮೀನ್ ಇಷ್ಟನೋ ಅದನ್ನ ತಿಳ್ಕೊಬೇಕು. ಅಂದ್ರೆ ಗೋಲ್ಡ್ ಫಿಶ್ ಸಾಕ್ಬೇಕಾ, ಫ್ಲೋರಾನ್ ಫಿಶ್ ಸಾಕ್ಬೇಕಾ, ಅರ್ವಾನಸ್ ಸಾಕ್ಬೇಕಾ, ಆಸ್ಕರ್ ಸಾಕ್ಬೇಕಾ, ಟೆಟ್ರಾಸ್ ಸಾಕ್ಬೇಕಾ, ಬೆಟಾ ಫಿಶ್ ಸಾಕ್ಬೇಕಾ, ಈ ತರ ಫಿಶ್ಗಳಿದೆ. ಅದನ್ನ ತಿಳ್ಕೊಳ್ಳಿ. ಮೊದಲು ಯಾವ ಫಿಶ್ ಸೆಲೆಕ್ಟ್ ಮಾಡ್ತೀರೋ ಆ ಫಿಶ್ಗೆ ಅನುಗುಣವಾಗಿರುವಂತ ಟ್ಯಾಂಕ್ ಸೈಜ್ ನ ಸೆಲೆಕ್ಟ್ ಮಾಡಿ. ಹೌದು, ಈಗ ಅರ್ವಾನ, ಫ್ಲವರಾನು, ಆಸ್ಕರ್ಸು ಇದೆಲ್ಲ ಕ್ರಮೇಣವಾಗಿ ತುಂಬಾ ದೊಡ್ಡದಾಗಿ ಬೆಳೆಯುವಂತ ಫಿಶಸ್ಗಳು. ಈ ತರ ದೊಡ್ಡದಾಗಿ ಬೆಳೆದಾಗ ಫಿಶ್ಗಳ ಬಯೋಲೋಡ್ ಕೂಡ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವೇನ್ ಮಾಡ್ತೀರಿ, ದೊಡ್ಡ ಟ್ಯಾಂಕು, ದೊಡ್ಡ ಫಿಲ್ಟ್ರೇಷನ್, ಹಾಗೆ ದೊಡ್ಡ ಒಂದು ಲೈಟಿಂಗ್ ಸೆಟಪ್ನು ಕೂಡ ಅದಕ್ಕೆ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಚಿಕ್ಕ ಸೈಜ್ ಆಫ್ ಫಿಶಸ್ ಅಂದ್ರೆ ಗಪ್ಪೀಸು, ನಿಯಾನ್ ಟೆಟ್ರಾ ಮತ್ತೆ ಕೋರಿಸು, ಈ ತರ ಸಣ್ಣ ಟೈಪ್ ಆಫ್ ಫಿಶಸ್ ನ ನೀವು ಸೆಲೆಕ್ಟ್ ಮಾಡಿದಾಗ ತುಂಬಾ ಚಿಕ್ಕ ಟ್ಯಾಂಕ್ಗಳು ಅದಕ್ಕೆ ಸಾಕಾಗುತ್ತೆ. ಅಂದ್ರೆ ಅರ್ಧ ಅಡಿ, 1 ಅಡಿ, 1.5 ಅಡಿ, 2 ಅಡಿ ತನಕ ಟ್ಯಾಂಕ್ ಅಲ್ಲಿ ನೀವು ಇದನ್ನ ಸಾಕ್ಬೋದು. ಸೊ ಮುಖ್ಯವಾದಂತ ವಿಷಯ ಏನಪ್ಪಾ ಅಂದ್ರೆ ಅಕ್ವೇರಿಯಂ ಸೈಜ್, ಫಿಲ್ಟ್ರೇಷನ್ ಹಾಗೂ ಲೈಟಿಂಗ್, ಇದು ಮೂರನ್ನ ಯಾವಾಗ್ಲೂ ತಲೆ ಇಟ್ಕೊಳ್ಳಿ, ಮರಿಬೇಡಿ.